ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಪ್ರವಚನ ಸರಣಿಯಲ್ಲಿ 1144ನೆಯ ಅನುಶಾಸನ ಪರ್ವದ 77ನೇ ಭಾಗವನ್ನು ಇವತ್ತು ನಾವು ನೋಡಬೇಕಾಗಿದೆ. ನಡೆದಿರುವ ಅಧ್ಯಾಯ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 43, ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 83, ವೈಷ್ಣವ ಪಾಠದಲ್ಲಿ 78, ಗೀತಾಪ್ರಶ್ನ ಪಾಠದಲ್ಲಿ 48ನೇದು. ಈ ಅಧ್ಯಾಯಗಳಲ್ಲಿ 10 ಶ್ಲೋಕಗಳು ಕಳೆದ ದಿವಸ ಸಮಾಪ್ತ ಆಗಿವೆ. ಸಂಕರ ಜಾತಿಗಳ ಬಗ್ಗೆ ವರ್ಣನೆ ಮಾಡ್ತಿರೋದನ್ನ ನಾವು ನೋಡಿದ್ದೀವಿ. ಕ್ಷತ್ರಿಯ ಪುರುಷ ಬ್ರಾಹ್ಮಣ ಕನ್ಯೆಯೊಡನೆ ಸಮಾಗಮ ಮಾಡಿದರೆ ಅದು ಸೂತ ಅನ್ನುವ ಜಾತಿಯನ್ನ ಹುಟ್ಟಿಸ್ತದೆ ಅನ್ನೋದನ್ನ ಇಲ್ಲಿ ನೋಡಿದ್ದೇವೆ. ಈ ಸೂತ ಜಾತಿಯ ಉತ್ಪತ್ತಿಯ ಬಗ್ಗೆ ಕೆಲವು ಸಂಗತಿಗಳನ್ನು ನಾವು ಗಮನಿಸಬೇಕಾಗಿದೆ ಬೇರೆ ಮೂಲಗಳಿಂದ. ಯಯಾತಿ ಕ್ಷತ್ರಿಯನಾಗಿದ್ದ. ಆತನಿಂದ ಬ್ರಾಹ್ಮಣ ಕನ್ಯೆಯಾದಂಥ ದೇವಯಾನಿಯಲ್ಲಿ ಮುಂದೆ ಹುಟ್ಟುವಂಥ ಮಕ್ಕಳು, ಯದು ಮೊದಲಾದ ಮಕ್ಕಳು, ಅವರು ಸೂತರಾಗಬೇಕಾಗ್ತದೆ. ಅವರು ಹೇಗೆ ಕ್ಷತ್ರಿಯರಾದರು ಅನ್ನುವಂಥ ಒಂದು ಜಿಜ್ಞಾಸೆ ನಮಗೆ ಬರ್ತದೆ. ಈ ಎಲ್ಲ ನಿಯಮಗಳಿಗೂ ಕೂಡ ಸಾಮಾನ್ಯವಾಗಿ ಜಾತಿ ತೀರ್ಮಾನ ಆಗುವುದು ತಾಯಿಯ ವರ್ಣದಿಂದ. ಹಾಗಿರುವುದರಿಂದ ತಾಯಿಯ ವರ್ಣವೇ ಮುಂದೆ ಮಕ್ಕಳಿಗೆ ಬರಬೇಕು. ಈ ನಿಯಮ ಎಲ್ಲಿ ಅಂದ್ರೆ, ಬ್ರಾಹ್ಮಣನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ, ಕ್ಷತ್ರಿಯ ಸ್ತ್ರೀಯಲ್ಲಿ, ವೈಶ್ಯ ಸ್ತ್ರೀಯಲ್ಲಿ, ಶೂದ್ರ ಸ್ತ್ರೀಯಲ್ಲಿ ಮಕ್ಕಳು ಜನಿಸಿದಾಗ ಆಯಾ ತಾಯಂದಿರ ಜಾತಿಯನ್ನೇ, ತಾಯಂದಿರ ವರ್ಣವನ್ನೇ ಆ ಮಕ್ಕಳು ಪಡ್ಕೋತಾರೆ ಅಂತ ಕೇಳಿ ಬರ್ತದೆ. ಮತ್ತೆ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಲ್ಲದೆ ಈ ಸಂಕರ ಜಾತಿಗಳೇನಿವೆ, ಪ್ರತಿಲೋಮ ಜಾತಿಗಳು ಅಂತನ್ನುವವು. ಪ್ರತಿಲೋಮ ಜಾತಿಗಳ ಕುರಿತಾಗಿ ನಾವು ವಿಚಾರ ಮಾಡುವುದಾದ್ರೆ, ಕ್ಷತ್ರಿಯನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ ಸಂತಾನ ಆದರೆ ಅದು ಸೂತ ಅನ್ನೋ ಜಾತಿಯನ್ನು ಹುಟ್ಟಿಸಬೇಕು. ಆ ದೃಷ್ಟಿಯಿಂದ ಬ್ರಾಹ್ಮಣರಾದಂಥ ದೇವಯಾನಿಯಲ್ಲಿ ಕ್ಷತ್ರಿಯನಾದಂಥ ಯಯಾತಿಯಿಂದ ಸೂತ ಜಾತಿಯ ಮಕ್ಕಳು ಹುಟ್ಟಬೇಕಾಗಿತ್ತು. ಆದರೆ ಅವರು ಕ್ಷತ್ರಿಯರು ಅಂತಲೇ ಅನಿಸ್ಕೊಂಡ್ರು. ಈ ದೇವಯಾನಿ ಯಾರು, ಅವಳ ಮೂಲ ಏನು ಅಂತ ಹೀಗೆ ಒಂದು ವಿಚಾರ ಮಾಡ್ಲಿಕ್ಕೆ ಹೊರಟಾಗ, ದೇವಯಾನಿ ಊರ್ಜಸ್ವತಿ ಎನ್ನುವ ಸ್ತ್ರೀಯ ಮಗಳು. ಊರ್ಜಸ್ವತಿ ಎನ್ನುವಳು ಪ್ರಿಯವ್ರತ ರಾಜನ ಮಗಳು. ಹೀಗೆ ಪ್ರಿಯವ್ರತ ರಾಜನ ಮಗಳು ಊರ್ಜಸ್ವತಿ, ಪ್ರಿಯವ್ರತ ರಾಜನ ಹೆಂಡತಿ ಊರ್ಜಸ್ವತಿ, ಅವಳಲ್ಲಿ ಹುಟ್ಟಿದವಳೇ ದೇವಯಾನಿ. ಆಕೆ ಮೂಲತಃ ಕ್ಷತ್ರಿಯಳೆ. ಆ ಕ್ಷತ್ರಿಯಳಾದಂಥ ದೇವಯಾನಿಯನ್ನ ಈ ಯಯಾತಿಯು ಕೂಡ ಕ್ಷತ್ರಿಯನಾದವನೇ ಮದುವೆ ಆಗಿದ್ದ. ಆದ್ರಿಂದ ಅಲ್ಲಿ ಹುಟ್ಟುವಂಥ ಸಂತಾನವು ಮುಂದೆ ಕ್ಷತ್ರಿಯವೇ ಆಯಿತು, ಅದರಿಂದ ಏನು ಬಾಧಕ ಇಲ್ಲ ಅಂತ ಒಂದು ಅಭಿಪ್ರಾಯ ಕೇಳಿ ಬರ್ತದೆ. ಇದು ಭಾಗವತದ ಮಾತನ್ನ ನಾವು ತೆಗೆದುಕೊಂಡ್ರೆ, ಭಾಗವತದ 5ನೇ ಸ್ಕಂದದಲ್ಲಿ ಆ ಪ್ರಿಯವ್ರತ ತನ್ನ ಪತ್ನಿಯಾದಂಥ ಬರ್ಹಿಷ್ಮತಿ ಎನ್ನುವವಳಲ್ಲಿ ಊರ್ಜಸ್ವತಿಯನ್ನ ಪಡ್ಕೊಂಡಿದ್ದ. ಆ ಊರ್ಜಸ್ವತಿಯನ್ನ ಶುಕ್ರಾಚಾರ್ಯನಿಗೆ ಮದುವೆ ಮಾಡಿಕೊಟ್ಟಿದ್ದ. ಶುಕ್ರಾಚಾರ್ಯನಿಂದ ಮುಂದೆ ದೇವಯಾನಿ ಹುಟ್ಟಿದಳು ಅಂತ ಇಷ್ಟು ಅಭಿಪ್ರಾಯ ಕೇಳಿ ಬರ್ತದೆ. ಇದು ಭಾಗವತದ 5ನೇ ಸ್ಕಂದದ ಅಭಿಪ್ರಾಯದಂತೆ. ಆದರೆ ಮಹಾಭಾರತದಲ್ಲಿ ಆ ದೇವಯಾನಿ ತಾಯಿಯ ಬಗ್ಗೆ ಯಾವುದೇ ಅಭಿಪ್ರಾಯ ಕೇಳಿ ಬರುವುದೇ ಇಲ್ಲ. ದೇವಯಾನಿಯ ತಾಯಿಯ ಪಾತ್ರವೇ ಆ ಮಹಾಭಾರತದಲ್ಲಿ ಯಯಾತಿಯ ಕಥೆ ಏನು
5ನೇ ಸ್ಕಂದದಲ್ಲಿ ವರ್ಣಿತ ಆಗಿದೆ, ಅಲ್ಲಿ ಕೇಳಿ ಬರೋದಿಲ್ಲ. ದೇವಯಾನಿ, ಅವಳ ತಂದೆ ಶುಕ್ರಾಚಾರ್ಯ, ಮತ್ತೆ ಅವಳ ಜೊತೆಗಿದ್ದವಳಂಥವಳು ಒಬ್ಳು ಧಾತ್ರಿ, ಅಂದ್ರೆ ಅವಳನ್ನು ನೋಡ್ಕೊಳ್ಳುವಂತಹ ಒಬ್ಳು ಸಾಕು ತಾಯಿ ಅಂತಿದ್ದವಳು. ಇವರ ಬಗ್ಗೆ ಮಾತ್ರ ಆ ಯಯಾತಿಯ ಕಥೆಯಲ್ಲಿ ಕೇಳಿ ಬರ್ತದೆ. ಈ ಶುಕ್ರಾಚಾರ್ಯನಿಗೆ ಅರಜ ಅಂತ ಮತ್ತೊಬ್ಬಳು ಮಗಳು ಇದ್ದದ್ದು ವರ್ಣನೆ ವಾಲ್ಮೀಕಿ ರಾಮಾಯಣದಲ್ಲಿದೆ. ಆ ಅರಜ ಅನ್ನುವವಳನ್ನ ದಂಡಕ ಅನ್ನುವಂಥ ಒಬ್ಬ ರಾಜ ಅವನು ದರ್ಶಿಸಿದ್ದ. ಆ ಕಾರಣಕ್ಕಾಗಿ ನಿನ್ನ ಸಾಮ್ರಾಜ್ಯ 7 ದಿವಸಗಳ ಒಳಗೆ ಧೂಳಿನ ಮಳೆಯಲ್ಲಿ ಮುಳುಗಿ ಹೋಗಲಿ ಅಂತ ಶುಕ್ರಾಚಾರ್ಯರು ಶಪಿಸಿದ್ರು. ಆದ್ರಿಂದಲೇ ಅವನು ಆಳ್ತಿದ್ದಂಥ ಆ ಒಂದು ರಾಜ್ಯ, ದಂಡಕ ಆಳ್ತಿದ್ದಂಥ ರಾಜ್ಯ, ಅದು ದಂಡಕಾರಣ್ಯವಾಗಿ ಹೋಯಿತು. ಇದು ರಾಮಾಯಣದ ಉತ್ತರಕಾಂಡದಲ್ಲಿ ಕೇಳಿ ಬರ್ತದೆ. ಅಲ್ಲಿಯೂ ಕೂಡ ಆ ಅರಜ ಅಥವಾ ಅರಜಸ್ ಅವಳ ತಾಯಿ ಯಾರು ಅಂತ ನಮಗೆ ಮಾಹಿತಿ ಸಿಗೋದಿಲ್ಲ. ಈ ಶುಕ್ರಾಚಾರ್ಯನಿಗೆ ಶತಪರ್ವ ಅಂತ ಒಬ್ಳು ಹೆಂಡತಿ ಇದ್ದಳು ಅಂತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ 117ನೇ ಅಧ್ಯಾಯದಲ್ಲಿ, ಅದು ಈ ಮಾಧವಿಯ ಕಥಾ. ಯಯಾತಿಗೆ ಮಾಧವಿ ಅಂತ ಕೂಡ ಒಬ್ಳು ಮಗಳಿದ್ಲು. ಅವಳ ಕಥೆಯಲ್ಲಿ ಈ ಒಂದು ಭಾಗ ಕೇಳಿ ಬರ್ತದೆ. ಆದ್ರಿಂದ ಈ ಶುಕ್ರಾಚಾರ್ಯನಿಗೆ ಊರ್ಜಸ್ವತಿ ಅನ್ನೋ ಮಗಳಿದ್ರು ಅಂತ ಭಾಗವತದ ಉಲ್ಲೇಖ, ಶತಪರ್ವ ಅಂತ ಒಬ್ಳು ಮಗಳಿದ್ದಳು ಅಂತ ಮಹಾಭಾರತದ ಉದ್ಯೋಗ ಪರ್ವದ ಉಲ್ಲೇಖ, ಮಹಾಭಾರತದ ಆದಿ ಪರ್ವದಲ್ಲಿ ಯಾವ ತಾಯಿಯ ಹೆಸರು ಕೂಡ ಕೇಳಿ ಬರುವುದೇ ಇಲ್ಲ. ಹೀಗಿಷ್ಟೆಲ್ಲ ಸಮಸ್ಯೆಗಳಿವೆ. ಮಹಾಭಾರತದ ಕಥೆಯನ್ನು ನಾವು ನೋಡುವಾಗ ಭಾಗವತದ 5ನೇ ಸ್ಕಂದದಲ್ಲಿ ಬಂದಂತೆ ಪ್ರಿಯವೃತ್ತನ ಮಗಳು ಊರ್ಜಸ್ವತಿ, ಅವಳನ್ನಾತ ಶುಕ್ರಾಚಾರ್ಯನಿಗೆ ಕೊಟ್ಟಿದ್ದ. ಅಲ್ಲಿ ಹುಟ್ಟಿದವಳು ಯಯಾತಿ, ಅಲ್ಲಿ ಹುಟ್ಟಿದವಳು ದೇವಯಾನಿ ಅನ್ನುವ ಕಥೆಯನ್ನು ನೋಡಿದರೆ ಆಗ ಆ ದೇವಯಾನಿ ಕ್ಷತ್ರಿಯ ಸ್ತ್ರೀಯಾದಂಥ ಊರ್ಜಸ್ವತಿಯಲ್ಲಿ ಹುಟ್ಟಿದ್ರಿಂದ ತಾನೂ ಕೂಡ ಕ್ಷತ್ರಿಯಳೇ ಆಗ್ತಾಳೆ. ಆದರೆ ಶತಪರ್ವ ಅನ್ನುವ ಇನ್ನೊಂದು ಹೆಸರು ಏನು ಉದ್ಯೋಗ ಪರ್ವದಲ್ಲಿ ಕೇಳಿ ಬರ್ತದೆ, ಅವಳು ಯಾವ ವರ್ಣದ ಸ್ತ್ರೀ ಅಂತ ನಮಗೆ ಮಾಹಿತಿ ಸಿಗೋದಿಲ್ಲ. ಅನೇಕ ಕಲ್ಪಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕಥಾ ನಡೆದಿರ್ತದೆ, ಇದೆಲ್ಲ ನಮ್ಗೆ ಗೊತ್ತಿದ್ದೇ ಇದೆ. ಮಹಾಭಾರತದ ದೇವಯಾನಿ ಆಕೆ ಬ್ರಾಹ್ಮಣಳು ಅಂತ ನಮಗೆ ಕಾಣಿಸುವುದಿಲ್ಲ. ಬ್ರಾಹ್ಮಣಳು ಅಂತಲೇ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕಚ ಈ ಶುಕ್ರಾಚಾರ್ಯನ ಹತ್ರ ಬಂದು ಅವನ ಮೂಲಕ ಏನು ಸಂಜೀವನ ವಿದ್ಯೆಯನ್ನು ಅಭ್ಯಾಸ ಮಾಡಲಿಕ್ಕೆ ಪ್ರವೃತ್ತನಾಗ್ತಾನೆ. ಆಗ ಕಚನನ್ನ ದೇವಯಾನಿ ಪ್ರೀತಿಸ್ತಾಳೆ. ಆದರೆ ಆತ ಆಕೆಯನ್ನ ಮದುವೆ ಆಗಲಿಕ್ಕೆ ಒಪ್ಪೋದಿಲ್ಲ. ಅವಳು ಅವನಿಗೆ ಶಾಪ ಕೊಡ್ತಾಳೆ, ನೀನು ಕಲಿತ ವಿದ್ಯೆ ವ್ಯರ್ಥ ಆಗಲಿ ಅಂತ ಹೇಳಿ. ಅವನು ಪ್ರತಿಯಾಗಿ ನಿನ್ನನ್ನು ಯಾವನೇ ಋಷಿಕುಮಾರ ಮದುವೆ ಆಗದೇ ಇರಲಿ ಅಂತ ಶಾಪ ಕೊಡ್ತಾನೆ. ಬ್ರಾಹ್ಮಣರಾದಂಥ ಆ ದೇವಯಾನಿಯನ್ನ ಋಷಿಕುಮಾರ ಒಬ್ಬ ಮದುವೆ ಆಗಬೇಕಾದದ್ದು ನಿರೀಕ್ಷಿತ ಆಗಿತ್ತು. ಆದರೆ ಆ ಕಚನ ಶಾಪದಿಂದಾಗಿ ಅಂಥ ಯಾವನೇ ಋಷಿಕುಮಾರ ಅವಳನ್ನು ಮದುವೆ ಆಗುವ ಸಾಧ್ಯತೆ ಇರಲಿಲ್ಲ. ಬ್ರಾಹ್ಮಣನ ಬಳಿಕ ಇರುವಂಥ ಸ್ಥಾನ ಕ್ಷತ್ರಿಯಂದು. ಕ್ಷತ್ರಿಯನಾದಂಥ ಯಯಾತಿಯ ಆ ಕಾರಣದಿಂದ ಅವಳನ್ನ ಮದುವೆ ಆಗಬೇಕಾಯಿತು. ಮತ್ತು ಆತ ಆ ಬಾವಿಯಲ್ಲಿ, ಹಾಳು ಬಾವಿಯಲ್ಲಿ ಬಿದ್ದಂಥ ದೇವಯಾನಿಯನ್ನ ರಕ್ಷಿಸಿದಾಗ, ನೀನೇ ನನ್ನನ್ನು ವರಿಸುವಂತ ಅವಳು ಕೇಳಿದಾಗ, ಅವಳ ತಂದೆಯಾದ ಶುಕ್ರಾಚಾರ್ಯನ ಎದುರಿಗೆ ಅವನು ಹೇಳ್ತಾನೆ, ನನಗೆ ವರ್ಣ ಸಂಕರ ಮಾಡಿದಂಥ ಒಂದು ದೋಷ ಬರದೇ ಇರಲಿ ಅಂತ ಅವನು ಮೊದಲು ಪ್ರಾರ್ಥನೆ ಮಾಡ್ತಾನೆ. ಅಧರ್ಮೋ ನ ಸ್ಪೃಶೇ ದೇಶ ಮಹಾನ್ ಮಾಮಿಹ ಭಾರ್ಗವ ವರ್ಣಸಂಕರಜೋ ಬ್ರಹ್ಮನ್ ಇತಿ ತ್ವಾಂ ಪ್ರವೃಣೋಮ್ಯಹಂ ಅಂತ ಯಯಾತಿ ಶುಕ್ರನಿಗೆ ಹೇಳುವ ಮಾತು. ನಿನ್ನ ಮಗಳನ್ನು ಮದುವೆ ಮಾಡಿಕೊಳ್ಳುವ ಮೂಲಕ
ನನಗೆ ಅಧರ್ಮದ ದೋಷ ತಟ್ಟಬಾರದು, ವರ್ಣ ಸಂಕರಕ್ಕೆ ನಾನು ಕಾರಣನಾಗಬಾರದು ಅಂತ ಹೀಗೆ ಯಯಾತಿ ಕೇಳಿದಾಗ, ಅಧರ್ಮಾತ್ ತ್ವಾಂ ವಿಮುಂಚಾಮಿ, ನೀನು ಮಾಡುವಂತಹ ಅಧರ್ಮದಿಂದ ನಿನ್ನನ್ನು ನಾನು ಮುಕ್ತನನ್ನಾಗಿ ಮಾಡ್ತೇನೆ. ಅಸ್ಮಿನ್ ವಿವಾಹೇ ಮಾ ಮ್ಲಾಸೀಹಿ ಅಹಂ ಪಾಪಂ ನುದಾಮಿತೆ, ನಿನ್ನ ಪಾಪವನ್ನು ನಾನು ಪರಿಹರಿಸ್ತೇನೆ ಅಂತ ಹೀಗೆ ಆ ಶುಕ್ರಾಚಾರ್ಯ ಯಯಾತಿಗೆ ಬಂದಂಥ ಧರ್ಮ ಸಂಕಟವನ್ನ ಪರಿಹರಿಸ್ತಾನೆ. ಆ ಎಲ್ಲ ಕಥೆಗಳನ್ನು ಗಮನಿಸಿದ್ರೆ ಮಹಾಭಾರತದಲ್ಲಿ ಬಂದ ಯಯಾತಿಯ ಈ ದೇವಯಾನಿಯ ಪಾತ್ರ ಅವಳು ಬ್ರಾಹ್ಮಣಳು ಅಂತಲೇ ಕಾಣಿಸ್ತದೆ. ಭಾಗವತದ 9ನೇ ಸ್ಕಂದದಲ್ಲಿ 15ನೇ ಅಧ್ಯಾಯದಲ್ಲಿ ಕೂಡ ಯಯಾತಿಯ ಒಂದು ಕಥಾ ಇದೆ. ಅಲ್ಲಿ ಹೀಗೆ ಜನಮೇಜಯ ರಾಜ ಪರೀಕ್ಷಿತ್ ಶುಕಾಚಾರ್ಯನನ್ನು ಪ್ರಶ್ನೆ ಮಾಡ್ತಾನೆ. ಶುಕ್ರಾಚಾರ್ಯರು ಬ್ರಹ್ಮರ್ಷಿ, ಯಯಾತಿ ಕ್ಷತ್ರಿಯ. ಈ ಕ್ಷತ್ರಿಯ ಮತ್ತು ಬ್ರಾಹ್ಮಣರೊಳಗೆ ವಿವಾಹ ಹೇಗೆ ನಡೀತು? ಬ್ರಹ್ಮರ್ಷಿರ್ ಭಗವಾನ್ ಕಾವ್ಯ ಕ್ಷತ್ರ ಬಂಧುಚ್ಚ ನಾಹುಷಃ ರಾಜನ್ಯ ವಿಪ್ರಯೋ ಕಸ್ಮಾತ್ ವಿವಾಹ ಪ್ರಾತಿಲೋಮಕಃ. ಅದಕ್ಕೆ ಶುಕ್ರಾಚಾರ್ಯರು ಅದಕ್ಕೆ ಸಂಬಂಧಪಟ್ಟ ಕಥೆಯನ್ನೆಲ್ಲ ಹೇಳ್ತಾರೆ. ಹಾಗಾಗಿ ಭಾಗವತದ 9ನೇ ಸ್ಕಂದದ 15ನೇ ಅಧ್ಯಾಯದಲ್ಲಿ ಬರುವಂತೆ ಕೂಡ ದೇವಯಾನಿ ಬ್ರಾಹ್ಮಣ ಸ್ತ್ರೀಯೇ ಆಗಿರ್ತಾಳೆ. ಆ ದೇವಯಾನಿ ಯಯಾತಿಗೆ ಹೇಳುವ ಮಾತು ಕೂಡ ಅಲ್ಲೇ 15ನೇ ಅಧ್ಯಾಯದಲ್ಲಿದೆ. ನ ಬ್ರಾಹ್ಮಣೋ ಮೇ ಭವಿತಾ ಹಸ್ತಗ್ರಾಹೋ ಮಹಾಭುಜ, ಬ್ರಾಹ್ಮಣ ಯಾರೂ ಕೂಡ ನನ್ನ ಕೈ ಹಿಡಿಯುವಂತಿಲ್ಲ. ಬೃಹಸ್ಪತಿಯ ಪುತ್ರ ಕಚ ಹಾಗೆ ನನಗೆ ಶಾಪ ಕೊಟ್ಟಿದ್ದಾನೆ. ಆದ್ದರಿಂದ ನಾನು ಯಾವ ಬ್ರಾಹ್ಮಣನನ್ನು ಮದುವೆಯಾಗುವಂತಿಲ್ಲ, ನಿನ್ನನ್ನೇ ಮದುವೆಯಾಗಬೇಕಾಗಿದೆ. ಹೀಗೆ ಭಾಗವತದ 9ನೇ ಸ್ಕಂದ ಮತ್ತೆ ಮಹಾಭಾರತದ ಆದಿಪರ್ವ ಇವುಗಳಿಗೆ ಅನುಸಾರವಾಗಿ ಆಕೆ ದೇವಯಾನಿ ಕ್ಷತ್ರಿಯ ಸ್ತ್ರೀ ಆಗಿರೋದಿಲ್ಲ, ಬ್ರಾಹ್ಮಣ ಸ್ತ್ರೀ ಆಗಿರ್ತಾಳೆ. ಆದರೂ ಕೂಡ ಅವಳಲ್ಲಿ ಕ್ಷತ್ರಿಯನಾದಂತಹ ಯಯಾತಿಯಿಂದ ಏನು ಮಕ್ಕಳು ಜನಿಸ್ತಾರೆ ಅವ್ರು ಯಾರೂ ಸೂತರಾಗುವುದಿಲ್ಲ. ಆ ಪ್ರತಿಲೋಮ ವಿವಾಹದ ಮೂಲಕ ಬರಬಹುದಾದ ದೋಷವನ್ನ ಶುಕ್ರಾಚಾರ್ಯರು ಪರಿಹರಿಸಿರ್ತಾರೆ ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ಯುಗಕ್ಕನುಸಾರವಾಗಿ ಅನೇಕ ಬಾರಿ ಕಥೆಗಳು ನಡೆದಿರ್ತವೆ ಅಂತ ಕೂಡ ನಾವು ನೋಡಿದ್ದೇವೆ. ಆ ದೃಷ್ಟಿಯಿಂದ ಒಂದು ಯಾವುದೋ ಯುಗದಲ್ಲಿ, ಒಂದು ಯಾವುದೋ ಕಲ್ಪದಲ್ಲಿ ಕ್ಷತ್ರಿಯ ಸ್ತ್ರೀಯಾದಂತಹ ಊರ್ಜಸ್ವತಿಯಲ್ಲಿ ದೇವಯಾನಿ ಹುಟ್ಟಿ ಅವಳು ಕ್ಷತ್ರಿಯಳಾಗಿದ್ದಳು. ಮತ್ತೊಂದು ಯಾವುದೋ ಕಲ್ಪದಲ್ಲಿ ಆಕೆ ಬ್ರಾಹ್ಮಣಳೆ ಆಗಿದ್ದಳು ಅಂತ ನಾವು ಹೀಗೆ ತಿಳ್ಕೊಳ್ಬಹುದಾಗ್ತದೆ. ಮತ್ತೊಂದು ಸಾಧ್ಯತೆಯೂ ಇದೆ. ಭಾಗವತದ 5ನೇ ಸ್ಕಂದದಲ್ಲಿ ಶುಕ್ರಾಚಾರ್ಯನಿಗೆ ಉಷನಸ್ಗೆ ಒಂದು ಮದುವೆ ಮಾಡಿಕೊಟ್ಟು ಅಂತ ಬಂತಲ್ಲ, ಅಲ್ಲಿ ಶುಕ್ರ ಉಷನಸ್ಸನ್ನು ಅಂದರೆ ಈ ದೈತ್ಯ ಗುರು ಅಲ್ಲದ ಮತ್ತೊಬ್ಬ ಶುಕ್ರಾಚಾರ್ಯನು ಇರಬಹುದು. ಹೀಗೂ ಕೂಡ ಕೆಲವರು ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಆದರೆ ಅಲ್ಲಿ ದೇವಯಾನಿ ಹುಟ್ಟಿದಳು ಅಂತ ಸ್ಪಷ್ಟವಾಗಿದೆಯಲ್ಲ, ದೇವಯಾನಿ ಹುಟ್ಟಿದಳು ಅನ್ನುವ ಮಾತಿರುವುದರಿಂದ ಅಲ್ಲಿ ಬಂದಿರುವಂತಹ ಶುಕ್ರಾಚಾರ್ಯ ಅಂದ್ರೆ ದೈತ್ಯ ಗುರು ಅಲ್ಲ ಅಂತ ಕೂಡ ನಾವು ಹೇಳುವಂತಿಲ್ಲ. ಭಾಗವತದ 5ನೇ ಸ್ಕಂದದ 1ನೇ ಅಧ್ಯಾಯದಲ್ಲಿ ಆ ದೇವಯಾನಿಯ ತಾಯಿ ಮೊದಲಾದವರ ವರ್ಣನ ಕೇಳಿ ಬರುತ್ತದೆ. ಅಥಚ ದುಹಿತರಂ ಪ್ರಜಾಪತೆ ವಿಶ್ವಕರ್ಮಣ ಉಪಯಮಿ ಬರ್ಹಿಷ್ಮತೀಂ ನಾಮ. ವಿಶ್ವಕರ್ಮನ ಮಗಳಾದ ಬರ್ಹಿಷ್ಮತಿ ಅನ್ನುವಳನ್ನ ಈತ ಮದುವೆ ಮಾಡಿಕೊಂಡ ಪ್ರಿಯವ್ರತ. ಕನ್ಯಾಂ ಯವೀಯಸೀಂ ಊರ್ಜಸ್ವತೀಂ ನಾಮ. 10 ಮಂದಿ ಮಕ್ಕಳನ್ನು ಪಡ್ಕೊಂಡ, ಒಬ್ಬಳು ಕಿರಿಯವಳಾದಂತಹ ಊರ್ಜಸ್ವತಿ ಅನ್ನೋ ಮಗಳನ್ನೂ ಪಡೆದ ಅಂತ 24ನೇ ಶ್ಲೋಕದಲ್ಲಿ ಕೇಳಿ ಬರ್ತದೆ. ಅದಲ್ಲದೆ 34ನೇ ಶ್ಲೋಕದಲ್ಲಿ ದುಹಿತರಂ ಊರ್ಜಸ್ವತೀಂ ನಾಮ ಉಷನಸೆ ಪ್ರಾಯಚ್ಛತ್. ಮಗಳಾದ ಊರ್ಜಸ್ವತಿಯನ್ನ ಉಷನಸೆ ಶುಕ್ರಾಚಾರ್ಯನಿಗೆ ಮದುವೆ ಮಾಡಿಕೊಟ್ಟ. ಯಸ್ಯಾಮಾಸಿ ದೇವಯಾನಿ ನಾಮ ಕಾವ್ಯಸುತ. ದೇವಯಾನಿ ಅಂತ ಕರೆಯಲ್ಪಡುವ
ಆ ಮಗಳು ಹುಟ್ಟಿದಳು. ಆ ಶುಕ್ರಾಚಾರ್ಯನಿಗೆ ಕಾವ್ಯ, ಉಶನಸ್ ಇವೆಲ್ಲ ಪರ್ಯಾಯ ಪದಗಳು. ಶುಕ್ರೋ ದೈತ್ಯ ಗುರು ಕಾವ್ಯ, ಉಶನ ಭಾರ್ಗವ ಕವಿ ಅಂತ ಪರ್ಯಾಯ ಪದಗಳು. ಉಶನಾಹ ಕಾವ್ಯ ಕವಿ ದೈತ್ಯ ಗುರು ಶುಕ್ರಾಚಾರ್ಯ ಇವೆಲ್ಲ ಅವನಿಗೆ ಪರ್ಯಾಯ ಪದಗಳು. ಆದ್ರಿಂದ ಭಾಗವತದ 5ನೇ ಸ್ಕಂದದಲ್ಲಿ ಬರುವಂತಹ ಶುಕ್ರಾಚಾರ್ಯ ಅಂದ್ರೆ ಇವನು ದೈತ್ಯ ಗುರುವಾದ ಶುಕ್ರಾಚಾರ್ಯ ಆಗಿರ್ಲಿಕ್ಕಿಲ್ಲ, ಮತ್ತೊಬ್ರು ಯಾರೋ ಆಗಿರಬಹುದು ಅಂತ ಆಲೋಚನೆ ಮಾಡುವುದು ಕಷ್ಟನೇ. ಸಾಧಾರಣವಾದ ನಮ್ಮ ಗ್ರಹಿಕೆಯಂತೆ ಈ ಊರ್ಜಸ್ವತಿ ಏನು ಕ್ಷತ್ರಿಯ ಕನ್ಯೆಯಾಗಿದ್ಲು, ಅವಳಲ್ಲಿ ದೇವಯಾನಿ ಹುಟ್ಟುವುದು ಯಾವುದೋ ಒಂದು ಕಲ್ಪದಲ್ಲಿ, ಮತ್ತೊಂದು ಯಾವುದೋ ಕಲ್ಪದಲ್ಲಿ ಶುಕ್ರಾಚಾರ್ಯನ ಪತ್ನಿಯೂ ಕೂಡ ಮೂಲತಃ ಬ್ರಾಹ್ಮಣಳೇ ಆಗಿದ್ದಳು. ಶತಪರ್ವ ಅಂತ ಅವಳ ಹೆಸರು ಬಂದದನ್ನು ನಾವು ನೋಡಿದ್ದೇವೆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ. ಅವಳಿಂದ ಹುಟ್ಟಿದಂಥವಳು ಈ ದೇವಯಾನಿ, ಅವಳು ಬ್ರಾಹ್ಮಣಳೇ ಆಗಿದ್ದಳು ಅಂತ ಇಷ್ಟು ನಮಗೆ ಕೇಳಿ ಬರ್ತದೆ. ಹೀಗೆ ಅನೇಕ ನಿಯಮಗಳನ್ನ ಶಾಸ್ತ್ರ ಹೇಳಿದ್ರೂ ಕೂಡ ಕೆಳಗಿನ ವರ್ಣದ ಪುರುಷ ಮೇಲಿನ ವರ್ಣದ ಸ್ತ್ರೀಯನ್ನು ಮದುವೆ ಮಾಡಿದ್ರಿಂದ ಸಂಕರ ಜಾತಿ ಹುಟ್ಟುತ್ತದೆ ಅಂತ ಹೀಗೆಲ್ಲ ಕೇಳಿ ಬಂದರೂ ಕೂಡ ಕೆಲವು ಅಪವಾದಗಳು ಮಹಾತ್ಮರ ಮಾತಿನಂತೆ ನಡೀತವೆ ಅಂತ ಅನ್ನೋದನ್ನ ನಾವು ಗಮನಿಸಬಹುದು. ಈ ಸೂತ ಜಾತಿ ಉತ್ಪತ್ತಿ ಬಗ್ಗೆ ನಾವು ಕೇಳಿದ್ವಲ್ಲ ಈಗಿಲ್ಲಿ ಮಹಾಭಾರತದಲ್ಲಿ. ಇದರ ಕುರಿತು ಮತ್ತೊಂದು ಉಲ್ಲೇಖ ತಾತ್ಪರ್ಯ ನಿರ್ಣಯದಲ್ಲೂ ನಮಗೆ ಕೇಳಿ ಬರ್ತದೆ. ಆದಿಶತ್ ಸಸೃಜೇ ಸೋಥ ರೋಮಾಂಚಾದ್ ರೋಮಹರ್ಷಣಂ ತಂ ಭಾರತ ಪುರಾಣಾನ ಮಹಾರಾಮಾಯಣಸ್ಯ ಚ ಪಂಚರಾತ್ರಸ್ಯ ಕೃಷ್ಣಸ್ಯ ಪ್ರವೃತ್ತ್ಯರ್ಥಂ ಅಥಾದಿಶತ್ ತಮಾವಿಶತ್ ಕಾಮದೇವ ಕೃಷ್ಣ ಸೇವಾ ಸಮುತ್ಸುಕ ಅಂತ 10ನೇ ಅಧ್ಯಾಯದಲ್ಲಿ 80ನೇ ಶ್ಲೋಕ ಇದೆ. ವೇದವ್ಯಾಸರು ತಮ್ಮ ರೋಮಾಂಚನದಿಂದ ಈ ರೋಮಹರ್ಷಣ ಅನ್ನುವನನ್ನ ಹುಟ್ಟಿಸಿದರು. ರೋಮಹರ್ಷಣ ಅಂದ್ರೆ ಕೇಳುವವರಿಗೆ ಮೈ ನಿವಿರೇಳುವಂತೆ ಕಥೆ ಹೇಳುವ ಶಕ್ತಿ ಇದ್ದವನು ಅಂತ ಅರ್ಥ. ವೇದವ್ಯಾಸರ ರೋಮಾಂಚನದಿಂದ ಹುಟ್ಟಿದವನು. ಆತನಿಗೆ ಭಾರತ, ಪುರಾಣ, ಮಹಾರಾಮಾಯಣ, ಪಂಚರಾತ್ರ ಇವುಗಳೆಲ್ಲದರ ಜ್ಞಾನವನ್ನು ಕೂಡ ಕೊಟ್ಟರು. ಸತಸ್ಮೈ ಜ್ಞಾನಮಖಿಲಂ ದದೌ ದ್ವೈಪಾಯನ ಪ್ರಭು, ಮುಂದಿನ ಶ್ಲೋಕ. ಅವನಿಗೆ ಸಕಲ ಶಾಸ್ತ್ರಗಳ ಜ್ಞಾನವನ್ನು ಕೂಡ ಕೊಟ್ಟರು. ಇಲ್ಲಿ ತಾತ್ಪರ್ಯ ನಿರ್ಣಯಕ್ಕೆ ಭಾವಪ್ರಕಾಶಿಕ ವ್ಯಾಖ್ಯಾನ ಏನಿದೆ ಅದರಲ್ಲಿ ವಾದಿರಾಜ ಸ್ವಾಮಿಗಳು ಹೀಗೆ ಅಭಿಪ್ರಾಯ ಪಡ್ತಾರೆ. ರೋಮಾಂಚಾದ್ ರೋಮಹರ್ಷಣಂ ಸಸೃಜೆ. ಸಸೃಜೆ ಇತ್ಯುಕ್ತ್ಯ ರೋಮಾಂಚಾತ್ ಸೂತಜಾತೆ ಅಪ್ಯಸ್ಯ ಪದ್ಭ್ಯಾಂ ಶೂದ್ರಸ್ಯೇವ ಸೃಷ್ಟಿ ಇತಿ ಗಮ್ಯತೆ. ರೋಮಾಂಚದಿಂದ ರೋಮಹರ್ಷಣನನ್ನ ಹುಟ್ಟಿಸಿದ್ರು ಅಂದ್ರೆ ರೋಮಹರ್ಷಣ ಹುಟ್ಟುವಾಗ ಆತನಲ್ಲಿ ಸೂತ ಜಾತಿಯೂ ಕೂಡ ಹುಟ್ಟಿತ್ತು. ಪದ್ಭ್ಯಾಂ ಶೂದ್ರೋ ಅಜಾಯತ ಅಂತ ಪುರುಷ ಸೂಕ್ತ ಹೇಳ್ತದಲ್ಲ, ಭಗವಂತನ ಪಾದಗಳಿಂದ ಪುರುಷ ಸೂಕ್ತ ಶೂದ್ರ ಹುಟ್ಟಿದ ಅಂತ. ಶೂದ್ರನಾದ ವ್ಯಕ್ತಿಯು ಹುಟ್ಟುವಾಗ ಶೂದ್ರತ್ವ ಜಾತಿಯು ಕೂಡ ಅವನಲ್ಲಿ ಆ ಭಗವಂತನ ಪಾದಗಳಿಂದ ಹುಟ್ಟುವಾಗಲೇ ಹುಟ್ಟುತ್ತದೆ. ಬ್ರಾಹ್ಮಣ ವ್ಯಕ್ತಿ ಹುಟ್ಟುವಾಗ ಬ್ರಾಹ್ಮಣತ್ವ ಜಾತಿ, ಕ್ಷತ್ರಿಯ ಹುಟ್ಟುವಾಗ ಕ್ಷತ್ರಿಯತ್ವ ಜಾತಿ ಅವನಲ್ಲಿ, ಮತ್ತು ವೈಶ್ಯ ಹುಟ್ಟುವಾಗ ವೈಶ್ಯತ್ವ ಜಾತಿ, ಶೂದ್ರ ಹುಟ್ಟುವಾಗ ಆತನಲ್ಲಿ ಶೂದ್ರತ್ವ ಜಾತಿಯೂ ಹುಟ್ಟುವಂತೆ, ರೋಮಹರ್ಷಣ ಹುಟ್ಟುವಾಗ ಅವರಲ್ಲಿ ಸೂತತ್ವ ಜಾತಿಯು ಕೂಡ ಜೊತೆಯಾಗಿ ಹುಟ್ಟಿತ್ತು ಅಂತ ಅರ್ಥ. ಆದ್ರಿಂದಲೇ ಆತನನ್ನ ವೇದ ಅಪೌರುಷೇಯವಾದಂತಹ ವೇದ ಭಿನ್ನವಾದ ಶಾಸ್ತ್ರ ರಾಶಿ ಏನಿದೆ ಅದರ ಪ್ರವೃತ್ತಿಗೆ ಆತನನ್ನು ಆದೇಶಿಸಿದರು ಅಂತ ಹೀಗೆ ಕೇಳಿ ಬರ್ತದೆ. ಭಾವಪ್ರಕಾಶಿಕದಲ್ಲಿರುವಂತಹ ಉಲ್ಲೇಖ ಇದು. ಆದರೆ ಭಾವಪ್ರಕಾಶಿಕ ಮತ್ತೆ ಲಕ್ಷಾಲಂಕಾರ ಇವೆಲ್ಲ ಅನೇಕ ವಿವಾದಗಳಿಂದ ಕೂಡಿರುವಂತಹ 2 ಗ್ರಂಥಗಳು. ಆದ್ರಿಂದ ಭಾವಪ್ರಕಾಶಿಕದಲ್ಲಿ ಬಂದಿರುವಂತಹ ಈ ವಿಷಯವನ್ನ ನಾವು ಪ್ರಮಾಣ ಅಂತ ಸ್ವೀಕರಿಸಬೇಕೇ ಬೇಡವೆ ಅನ್ನೋದೊಂದು ಗೊಂದಲದ ವಿಷಯವೇ ಆಗ್ತದೆ. ಆದರೂ ಅದನ್ನ ಅನೇಕ ಜ್ಞಾನಿಗಳು ಪರಿಗಣಿಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಉದ್ಧರಿಸಿದ್ದೇನೆ. ಸೂತ ಜಾತಿ ಹೀಗೆ ಬ್ರಾಹ್ಮಣ ಸ್ತ್ರೀಯೊಬ್ಬಳನ್ನ ಕ್ಷತ್ರಿಯ ಕೂಡಿದಾಗ ಮಾತ್ರ ಹುಟ್ಟುತ್ತದೋ
ಅದಕ್ಕಿಂತ ಮೊದಲು ಸೂತ ಜಾತಿ ಹುಟ್ಟಬಹುದು ಅಂತ ಅನ್ನೋದ್ರ ಬಗ್ಗೆ ಪ್ರಾಚೀನ ಉಲ್ಲೇಖಗಳನ್ನು ನಾವು ನೋಡ್ಲಿಕ್ಕೆ ಹೋದ್ರೆ ಆ ಗೊಂದಲಗಳು ಬಗೆಹರಿಯುವುದಿಲ್ಲ. ಅದು ಮಾತ್ರ ಅಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ 4 ವರ್ಣಗಳೇನಿವೆ, ಭಗವಂತನ ಮುಖ, ಬಾಹು, ತೊಡೆ ಮತ್ತು ಆತನ ಪಾದಗಳಿಂದ ಹುಟ್ಟಿದವು ಅಂತ ನಾವು ಕೇಳ್ತೇವಲ್ಲ. ಈಗಾಗಲೇ ನಾನು ಹಿಂದೊಂದ್ಸರಿ ಹೇಳಿದಂತೆ ಬ್ರಾಹ್ಮಣ ವರ್ಣದ ಅಭಿಮಾನಿ ಭೃಗು ಭಗವಂತನ ಮುಖದಿಂದ ಹುಟ್ಟಿದ. ಭಗವಂತನ ಬಾಹುಗಳಿಂದ ಕ್ಷತ್ರಿಯ ವರ್ಣದ ಅಭಿಮಾನಿ ಸ್ವಯಂಭುವ ಹುಟ್ಟಿದ. ವಾಸ್ತುದೇವತೆ ಆತ ಭಗವಂತನ ತೊಡೆಗಳಿಂದ ಹುಟ್ಟಿದ ವೈಶ್ಯವರ್ಣದ ಅಭಿಮಾನಿಯವನು. ಕೃತಿ ಅನ್ನುವ ದೇವತೆ ಭಗವಂತನ ಪಾದಗಳಿಂದ ಹುಟ್ಟಿದ, ಆತ ಶೂದ್ರ ವರ್ಣದ ಅಭಿಮಾನಿ ಅಂತಿಷ್ಟು ನಮಗೆ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಕೇಳಿ ಬರ್ತದೆ. ಇದನ್ನು ಹೊರತುಪಡಿಸಿ ಒಬ್ಬ ಬ್ರಾಹ್ಮಣ ವರ್ಣವುಳ್ಳಂಥ, ಕ್ಷತ್ರಿಯ ವರ್ಣವುಳ್ಳಂಥ, ವೈಶ್ಯ ವರ್ಣವುಳ್ಳಂಥ, ಶೂದ್ರ ವರ್ಣವುಳ್ಳಂಥ ವ್ಯಕ್ತಿ ಭಗವಂತನ ಅಂಗಾಂಗಗಳಿಂದ ನೇರವಾಗಿ ಹುಟ್ಟಿದ್ದು ಬೇರೆ ಯಾರು? ಅಭಿಮಾನಿಗಳ ಕಥಾ ಅಲ್ಲಿ ಬಂತು, ಹೌದು. ಅಭಿಮಾನಿಗಳಲ್ಲದೆ ಬೇರೆ ಯಾರು ಹುಟ್ಟಿದ್ರು ಅಂತ ಅನ್ನೋದು ಅಭಿಮಾನಿಗಳಲ್ಲದ ಬ್ರಾಹ್ಮಣ ವರ್ಣಕ್ಕೆ ಸೇರಿದ, ಕ್ಷತ್ರಿಯ ವರ್ಣಕ್ಕೆ ಸೇರಿದ, ವೈಶ್ಯ ಶೂದ್ರ ವರ್ಣಗಳಿಗೆ ಸೇರಿದಂಥ ಬೇರೆ ಯಾವ ವ್ಯಕ್ತಿಗಳು ಭಗವಂತನ ಅಂಗಾಂಗಗಳಿಂದ ಹುಟ್ಟಿದ್ರು ಅಂತ ಅನ್ನೋದು ನಮ್ಗೆ ಅಲ್ಲಿ ಸ್ಪಷ್ಟ ಆಗೋದಿಲ್ಲ. ಅದಲ್ಲದೆ ದೇವತೆಗಳಿಗೆ ವರ್ಣ ಇಲ್ಲ. ವರ್ಣ ಇರುವುದು ಮನುಷ್ಯರಲ್ಲಿ ಮಾತ್ರ. ದೇವತೆಗಳಿಗೂ ವರ್ಣ ಇಲ್ಲ, ರಾಕ್ಷಸರಿಗೂ ವರ್ಣ ಇಲ್ಲ. ಮನುಷ್ಯರಲ್ಲಿ, ಅದರಲ್ಲೂ ಭಗವಂತನ ಭಕ್ತರಾದಂತಹ ಮನುಷ್ಯರೇನಿದ್ದಾರೆ, ಸಾತ್ವಿಕರಾದಂತಹ ಮನುಷ್ಯರು, ಮುಕ್ತಿ ಯೋಗ್ಯರಾದಂತಹ ಮನುಷ್ಯರಿಗೆ ಮಾತ್ರ ವರ್ಣ ಇರುವುದು. ಆ ಮಾನವರು ವಯೋಸ್ವತ ಮನುವಿನ ಬಳಿಕ ಹುಟ್ಟಿದವರು. ಇಕ್ಷ್ವಾಕುವಿನ ಮುಂದೆ ಮನುವಿನಿಂದ ಮುಂದೆ ಮಾನವರು ಹುಟ್ಟಿದರು. ಮನೋಸ್ತು ಮಾನವಾಜಜ್ಞೆ ಅಂತ ಹೀಗೆ ನಾವು ಕೇಳ್ತೀವಿ. ಮಾನವಾನ ಪಿತಾಮಹ ಅಂತ ಕೂಡ ಅವನನ್ನ ವರ್ಣನೆ ಮಾಡ್ತಾರೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ. ಹೀಗೆ ವಾಸ್ತವಿಕವಾಗಿ ಆ ವರ್ಣಗಳ ಒಂದು ಪ್ರಚಾರ, ಆ ವರ್ಣಾಶ್ರಮಗಳಿಗೆ ತಕ್ಕಂತೆ ಕ್ರಿಯೆಗಳು, ವಿಶೇಷವಾಗಿ ಆ ವರ್ಣಗಳಿಗೆ ಸಂಬಂಧಪಟ್ಟಂತಹ ಆಚಾರ ವಿಚಾರಗಳ ಒಂದು ಕಟ್ಟುನಿಟ್ಟಾದಂತಹ ಪ್ರಯೋಗ, ಇದು ಆ ವಯೋಸ್ವತ ಮನುವಿನ ಬಳಿಕವೇ ಆಯಿತು. ಆದ್ರಿಂದಲೇ ವಯೋಸ್ವತ ಮನು ಅಂದ್ರೆ ಅವನು ಸೂರ್ಯವಂಶದ ರಾಜ. ಅವನ ವಂಶದಲ್ಲಿ ಮುಂದೆ ಹುಟ್ಟಿದಂಥವರು ಈ ರಾಮ ಮೊದಲಾದವರು. ರಾಮ ಆ ಕಾರಣದಿಂದ ಮನುಷ್ಯನಾದ. ವೈವಸ್ವತ ಮನುವಿನ ಗಂಡು ಮಕ್ಕಳಿಂದ ಸೂರ್ಯವಂಶ ಮುಂದುವರಿಯಿತು. ವೈವಸ್ವತ ಮನುವಿನ ಹೆಣ್ಣು ಮಕ್ಕಳಿಂದ ಇಲಾ ಅಂತನ್ನುವಳು, ಅವಳಿಂದ ಚಂದ್ರವಂಶ ಮುಂದುವರಿಯಿತು. ಚಂದ್ರವಂಶದಲ್ಲೇ ಕೃಷ್ಣ ಮೊದಲಾದವರು ಕೂಡ ಬಂದರು. ಅವರು ಕೂಡ ಮನುಷ್ಯರಾಗಿ ಹುಟ್ಟಿದ್ರು ಅಂತ ಹೀಗೆ ನಮಗೆ ಗೊತ್ತಿದೆ. ಪಾಂಡವಾದಿಗಳು ಕೂಡ ಇಲ್ಲಿದ್ದದ್ದು ಮನುಷ್ಯ ರೂಪದಿಂದಲೇ, ದೇವತೆಗಳಿಗೆ ಆ ಮನುಷ್ಯ ರೂಪದಿಂದಲೇ ಅವತಾರ ಆಗಿದ್ದು. ಹೀಗೆ ಈ ಎಲ್ಲ ವಿಷಯಗಳನ್ನು ನಾವು ಗಮನಿಸಿದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಕೇವಲ ಸೂತ ಮಾತ್ರ ಅಲ್ಲ, ವಯೋಸ್ವತ ಮನುವಿನ ಬಳಿಕ ಏನು ಹುಟ್ಟಿದಂತಹ ಮಕ್ಕಳಿದ್ರು, ಆ ಮಕ್ಕಳ ಮೂಲಕವೇ ಅದೆಲ್ಲ ಜಾತಿ ಪದ್ಧತಿ, ವರ್ಣ ಪದ್ಧತಿ ಕಟ್ಟುನಿಟ್ಟಾದ ಆಚಾರದೊಂದಿಗೆ ಬಳಕೆಗೆ ಬಂದಿತು ಅಂತ ನನಗೆ ಕಾಣಿಸ್ತದೆ. ಅದರ ಬಗ್ಗೆ ಮತ್ತಷ್ಟು ಆಲೋಚನೆಗಳನ್ನು ನಾವು ಮಾಡಬೇಕಾಗಿದೆ. ವೈವಸ್ವತ ಮನುವಿನ ಮಂತ್ರ ಹುಟ್ಟಿದಂತಹ ಆ ಮಕ್ಕಳೇನಿದ್ದಾರೆ ಅವರೇ ಕೆಲವರು ಬ್ರಾಹ್ಮಣರಾದವರು, ಕ್ಷತ್ರಿಯರಾದವರು ಮೊದಲಾದವರು ತಮ್ಮ ತಮ್ಮ ಕಟ್ಟುನಿಟ್ಟಾದ ಆಚಾರಗಳನ್ನು, ವಿವಾಹ ಇತ್ಯಾದಿ ಸಂಬಂಧಗಳನ್ನು ಏರ್ಪಡಿಸ್ಕೊಂಡ್ರು. ಹಾಗೆ ಅವರೆಲ್ಲದು ಮುಂದುವರಿಯಿತು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಆದ್ರಿಂದ ಸೂತ ಜಾತಿ ಅನ್ನೋದು ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷತ್ರಿಯ ಪುರುಷನಿಂದ ಒಬ್ಬ ಮಗ ಹುಟ್ಟಿದಾಗ ಆತ ಸೂತ ಅಂತ ಕರೆಸ್ಕೋತಾನೆ ಅಂತ ಏನು ಉಲ್ಲೇಖ ಇದೆ, ಅದು ವಾಸ್ತವಿಕ ಸತ್ಯ ಏನಿದೆ ಅದರ
ಪೂರ್ಣಾಂಶ ಅಲ್ಲ, ಯಾವುದೋ ಒಂದು ಭಾಗ ಮಾತ್ರ ಅದು. ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷತ್ರಿಯ ಪುರುಷ ಸಮಾಗಮಿಸಿದಾಗ ಹುಟ್ಟುವ ವ್ಯಕ್ತಿ ಅವನು ಮಾತ್ರ ಸೂತ ಅಲ್ಲ. ಸೂತ ಆಗಲಿಕ್ಕೆ ಮತ್ತೂ ಕೆಲವು ಕಾರಣಗಳು ಇವೆ. ಅವು ಕೆಲವು ಶಾಸ್ತ್ರದಲ್ಲಿ ಅಲ್ಲಲ್ಲಿ ಹುದುಗಿ ಹೋಗಿವೆ. ನಮ್ಮ ತೀರ್ಮಾನಕ್ಕೆ ಅಷ್ಟು ಸುಲಭವಾಗಿ ಸಿಗುವಂಥವಲ್ಲ ಅವು. ಇದು ನನಗನ್ಸೋದು. ಬರೇ ಸೂತದ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ, ಒಟ್ಟಾರೆ ವರ್ಣ ವ್ಯವಸ್ಥೆ, ಆ ವರ್ಣ ವ್ಯವಸ್ಥೆಯ ಕೆಲವು ಸೂಕ್ಷ್ಮಗಳು ಇವೆಲ್ಲವೂ ಕೂಡ ಈಗ ನಮಗೆ ಶಾಸ್ತ್ರದಲ್ಲಿ ಭಾಗವತ, ಮಹಾಭಾರತ, ವೇದ ಮೊದಲಾದ ಕಡೆಗಳಲ್ಲಿ ಏನು ವರ್ಣಿತ ಆಗಿವೆ ಅದರಂತೆ ಅದರ ಮೂಲ ಯಾವುದು ಅನ್ನೋದನ್ನು ನಾವು ಹುಡುಕ್ಲಿಕ್ಕೆ ಹೋದಾಗ ಪೂರ್ಣವಾಗಿ ನಮ್ಮ ಗ್ರಹಿಕೆಗೆ ಬರೋದಿಲ್ಲ ಅದು. ಇವತ್ತು ಬ್ರಾಹ್ಮಣರು, ಕ್ಷತ್ರಿಯರು ಅಂತ ಯಾರ್ಯಾರು ಇದ್ದಾರಲ್ಲ, ಕ್ಷತ್ರಿಯರು ಅಂತನೂರು ಇದ್ದಾರೆ, ಅವರು ಯುದ್ಧ ಮಾಡದೇ ಇರಬಹುದು, ಆದ್ರೆ ಕ್ಷತ್ರಿಯರು ಅಂತನೂರು ಇದ್ದಾರೆ. ವೈಶ್ಯರು ಕೂಡ, ವೈಶ್ಯ ಕಮ್ಯುನಿಟಿ ಅಂತನೋದು ಇದ್ದೇ ಇದೆ. ಅವರು ಅನೇಕ ಬ್ಯಾಂಕಿಂಗ್ ಮೊದಲಾದ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ಇದ್ದೇ ಇದ್ದಾರೆ. ವ್ಯಾಪಾರಗಳನ್ನು ಕೂಡ ಅವರು ನಡೆಸ್ತಾರೆ. ಸೋಮವಂಶಿ ಕ್ಷತ್ರಿಯರು, ಸೂರ್ಯವಂಶಿ ಕ್ಷತ್ರಿಯರು, ಹೀಗೆ ಅನೇಕ ಹೆಸರುಗಳನ್ನ ಇಟ್ಕೊಂಡಿರುವಂತಹ ಕ್ಷತ್ರಿಯರು ಕೂಡ, ಭಾವಸಾರ ಕ್ಷತ್ರಿಯ ಮೊದಲಾದ ಹೆಸರನ್ನು ಇಟ್ಕೊಂಡಿರುವಂತಹ ಕ್ಷತ್ರಿಯರು ಕೂಡ ಇದ್ದೇ ಇದ್ದಾರೆ. ಇವರೆಲ್ಲರ ಮೂಲ ಪುರುಷ, ಈ ಬ್ರಾಹ್ಮಣರ ಮೂಲ ಪುರುಷ, ಕ್ಷತ್ರಿಯರ ಮೂಲ ಪುರುಷ, ವೈಶ್ಯರ ಮೂಲ ಯಾವ ವ್ಯಕ್ತಿ? ಮೊದಲನೇ ಬ್ರಾಹ್ಮಣ ಯಾರು? ಮೊದಲನೇ ಕ್ಷತ್ರಿಯ ಯಾರು? ಹೀಗೆ ನಾವು ತೀವ್ರವಾದಂತಹ ಚಿಕಿತ್ಸಕ ಬುದ್ಧಿಯಿಂದ ಏನಾದರೂ ಆಲೋಚನೆ ಮಾಡಲಿಕ್ಕೆ ಹೋದ್ರೆ ಪೂರ್ಣ ಸಮರ್ಪಕವಾದಂತಹ ಉತ್ತರಗಳು ನಮಗೆ ಸಿಗೋದಿಲ್ಲ. ನಾವು ಇವತ್ತು ಬ್ರಾಹ್ಮಣರಾದವರು ಯಾವ ಕರ್ತವ್ಯಗಳನ್ನು ಮಾಡಬೇಕು, ಕ್ಷತ್ರಿಯರಾದವರು ಯಾವ ಕರ್ತವ್ಯಗಳನ್ನು ಮಾಡಬೇಕು, ಮತ್ತೆ ವೈಶ್ಯರಾದವರು, ಶೂದ್ರರಾದವರು ಯಾವ್ಯಾವ ಕರ್ತವ್ಯಗಳನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ಲಿಕ್ಕೆ ಹೊರಟಾಗ ಅವ್ರು ಮಾಡಬೇಕಾದ ಕರ್ತವ್ಯಗಳನ್ನು ನಿರ್ದೇಶಿಸುವಂತಹ ಶಾಸ್ತ್ರಗಳು ದೊರೀತವೆ ಹೊರತು ಆ ಜಾತಿ ಪದ್ಧತಿಯ ಮೂಲ ನಮಗೆ ಇನ್ನೂ ಅಜ್ಞಾತವಾಗಿ ಉಳಿತದೆ. ನಾವು ಈ ಅನುಶಾಸನ ಪರ್ವದ ಆರಂಭದಲ್ಲೇ ಇದನ್ನು ನೋಡಿದ್ದೇವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅನ್ನುವಂಥ ಈ 4 ವರ್ಣಗಳೇನಿವೆ, ಇವು ಯಜ್ಞಕ್ಕಾಗಿ ಸೃಷ್ಟಿಸಲ್ಪಟ್ಟವು ಅಂತ ನಾವು ಈಗಾಗಲೇ ಅದನ್ನು ನೋಡಿದ್ದೇವೆ. ಆದ್ರಿಂದ ನಮ್ಮ ವೈಯಕ್ತಿಕ ಜೀವನ, ಕುಟುಂಬ ಜೀವನ, ರಾಷ್ಟ್ರ ಜೀವನ ಇವೆಲ್ಲ ಯಜ್ಞದ ರೂಪದಲ್ಲಿ ನಡಿಬೇಕಾದ್ರೆ, ಅಸೃಜತ್ ಸಹಿ ಯಜ್ಞಾರ್ಥಿ, ಯಜ್ಞದ ರೂಪದಲ್ಲಿ ನಡಿಬೇಕಾದ್ರೆ ನಾವೇನು ಆಚರಿಸಬೇಕು ಅಂತ ಅನ್ನೋದನ್ನು ತೀರ್ಮಾನಿಸಬಹುದು. ನಾವು ಹೇಗೆ ವರ್ತಿಸಬೇಕು, ಯಾವ ವೃತ್ತಿಗಳನ್ನು ಅವಲಂಬಿಸಬೇಕು, ಏನು ಆಚಾರ ವಿಚಾರಗಳನ್ನ, ನಿರ್ಬಂಧಗಳನ್ನು ಪಾಲಿಸಬೇಕು ಅಂತ ತಿಳಿಯಬಹುದೇ ಹೊರತು ಮೂಲ ತಿಳಿಯುವುದು ಸ್ವಲ್ಪ ಕಷ್ಟವೇ ಆಗ್ತದೆ. ಅದ್ರ ಬಗ್ಗೆ ಮತ್ತಷ್ಟು ಅನ್ವೇಷಣೆ ನಡೆಯಬೇಕಾಗಿದೆ ಅಂತಲೇ ನನ್ನ ಆಲೋಚನೆ. ಇದರ ಕುರಿತಾಗಿ ಏನಾದರೂ ಅಭಿಪ್ರಾಯಗಳನ್ನು ನೀವು ತಿಳಿಸುವುದಿದ್ರೆ ಯಾವುದೇ ಹಿಂಜರಿಕೆ ಇಲ್ಲದೆ ತಿಳಿಸಬೇಕು ಅಂತ ನಂದೊಂದು ಸಲಹೆ, ವಿನಂತಿ ಕೂಡ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.